ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಹನಾ ಕಿಶೋರ್ ವ್ಲಾಗ್. ನಾನು ಅಂಗಡಿಯಲ್ಲಿ ಪ್ಯಾಕಿಂಗ್ ಮಾಡ್ತಾಯಿದ್ದೆ ಅಂತ ಹೇಳ್ಬಿಟ್ಟು ಪಾಪುನಲ್ಲಿ ಎದುರುಗಡೆ ಕೂರಿಸಿದೆ. ನೋಡಿ ಅವಳು ಹಿಂಗೆ ಆಟಾಡ್ತಿದ್ದಾಳೆ ಅಂತ. ಇಲ್ಲಿ ಒಂದು ಸ್ವಲ್ಪ ಎತ್ಕೊತಾರೆ ಪಾಪುನ, ಅದರಿಂದನೇ ಅಂಗಡಿ ಹತ್ರ ಕೆಲಸ ಮಾಡ್ಕೋತಾ ಇರ್ತೀನಿ. ಪ್ಯಾಕಿಂಗು ತುಂಬಾ ಇತ್ತು ಪಾರ್ಸಲ್ ಅಂತೇಳಿ ರೆಡಿ ಮಾಡ್ತಾಯಿದ್ದೆ. ಡೈಲಿ ಅಂತೂ ಇಷ್ಟು ಪಾರ್ಸಲ್ ಇದ್ದೇ ಇರುತ್ತೆ ನಮಗೆ. ಎಲ್ಲರ ಸಪೋರ್ಟು ಇದೇ ಥರನೇ ಇರಲಿ, ಯಾವಾಗಲೂ ಕೂಡ ಇದೇ ಥರನೇ ಸಪೋರ್ಟ್ ಮಾಡಿ. ನಿಮಗೆ ಪ್ರಾಡಕ್ಟ್ಸ್ ಬೇಕು ಅಂತ ಅನ್ನೋರು ಬುಕ್ಕಿಂಗ್ ಮಾಡಿ ತೊಗೊಳ್ಳಿ. ಈ ರೀತಿ ಡೈಲಿ ಅಂತೂ ನಮಗೆ ಪಾರ್ಸೆಲ್ ಪ್ಯಾಕಿಂಗ್ ಮಾಡೋದಾಗಿರ್ಬೋದು, ಅಡ್ರೆಸ್ ಬರೆಯೋದಾಗಿರ್ಬೋದು, ಈ ರೀತಿ ಕೆಲಸಗಳಿದ್ದೇ ಇರುತ್ತೆ. ಅದಾದಮೇಲೆ ಮನೆ ಕೆಲಸಗಳನ್ನ ಮಾಡ್ಕೋತಾ ಇರ್ತೀನಿ. ಪಾಪುನು ಕೂಡ ನೋಡಿಕೊಂಡು ಮನೆ ಕೆಲಸಗಳನ್ನ ಮಾಡ್ಕೋಬೇಕು. ಹಾಗೆಯೇ ಕೆಲವೊಬ್ಬರು ಸಿಸ್ಟರ್ ಮೀಶೋ ಮತ್ತು ಫ್ಲಿಪ್ಕಾರ್ಟಲ್ಲಿ ಅಮೆಝಾನಲ್ಲೆಲ್ಲ ಬರುತ್ತೆ ಅಂದರೆ ಸರ್ಚ್ ಮಾಡ್ತಾಯಿದ್ದೀವಿ, ಬರ್ತಾಯಿಲ್ಲ ಅಂತ ಕೇಳ್ತಾಯಿದ್ರಿ. ಅದು ಇನ್ನೂ ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡಿಬಿಟ್ಟು ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಲಿಂಕ್ನ. ಆವಾಗ ನೀವು ಬುಕ್ಕಿಂಗ್ ಮಾಡ್ಕೋಬೋದು. ಹಾಗೆಯೇ ವೆಬ್ಸೈಟ್ ಕೂಡ ರೆಡಿ ಆಗ್ತಾಯಿದೆ. ವೆಬ್ಸೈಟ್ ಲಿಂಕ್ ಕೊಟ್ಬಿಟ್ರೆ ಸಾಕು, ನಿಮಗೆ ಯಾವ್ಯಾವ ಪ್ರಾಡಕ್ಟ್ ಇದೆ, ಎಷ್ಟೆಷ್ಟು ಪ್ರೈಸ್ ಇದೆ ಅಂತ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಆಟೋಮೆಟಿಕಲಿ ನೀವು ಬುಕ್ಕಿಂಗ್ ಮಾಡ್ಕೋಬೋದು. ಹಾಗೆಯೇ ಇದು ಹೊಸದಾಗಿ ಒಂದು ಪಿಗ್ಮೆಂಟೇಷನ್ ಜೆಲ್ ಅಂತೇಳಿ ಒಂದು ಹೊಸದಾಗಿ ಮಾಡಿದ್ದೀನಿ. ಇದು ನಿಮಗೆ ಪಿಗ್ಮೆಂಟೇಷನ್ 5 ತಿಂಗಳು 6 ತಿಂಗಳು ತೊಗೊಳ್ಳೋದಿಲ್ಲ, ಸ್ವಲ್ಪ ಬೇಗ ಹೋಗುತ್ತೆ. ಅಂದರೆ ಒಂದು 2 ತಿಂಗಳಿಗೆಲ್ಲ ಹೋಗುತ್ತೆ. ಹಾಗೆ ಇದು ಫೌಂಡೇಶನ್ ಕ್ರೀಮು, ಇದನ್ನು ಕೂಡ ಮಾಡ್ತೀನಿ ಅಂತ ಹೇಳಿದೆ. ಇವಾಗ ರೆಡಿ ಇದೆ, ಅದನ್ನು ಕೂಡ ಬೇಕು ಅನ್ನೋರು ಬುಕ್ಕಿಂಗ್ ಮಾಡಿ ತೊಗೋಬೋದು. ನಾನೇ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಅದರಲ್ಲಿ ಯಾವ ರೀತಿ ಮೇಕಪ್ ಮಾಡ್ಕೊಳ್ಳೋದು ಅಂತಲೂ ಕೂಡ ತೋರಿಸ್ತೀನಿ. ಹಾಗೆ ಯೂಟ್ಯೂಬಲ್ಲಿ ಪಿಗ್ಮೆಂಟೇಷನ್ ಜೆಲ್ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ, ನೋಡಿಲ್ಲ ಅನ್ನೋರು ನೋಡಿ. ಹಾಗೆ ಚರಿಗೆ ನೋಡಿ ಈ ಥರ ಕಣ್ಣು ಕೊಟ್ಟರೆ ಏನೋ ಆಗ್ಬಿಟ್ಟು ತುಂಬ ಊದ್ಕೊಂಡ್ಬಿಟ್ಟಿತ್ತು, ತುಂಬ ಅಳ್ತಿದ್ಲು ಅಂತೇಳಿ ಹಾಸ್ಪಿಟಲ್ಗೆ ಅಂತ ಕರ್ಕೊಂಡೋದೆ. ನಾವು ಯಾವಾಗಲೂ ಇಲ್ಲೇ ತೋರಿಸೋದು. ಸುರೇಶ್ ಅಂತೇಳಿ ಪಾಪು ಹುಟ್ಟಿದಾಗ್ಲಿಂದ, ಚರಿ ಹುಟ್ಟಿದಾಗ್ಲಿಂದನೂ ಹಿಡಿದು ಡಿಂಗೂನು ಕೂಡ ಇಲ್ಲೇ ತೋರಿಸೋದು. ತುಂಬ ಚೆನ್ನಾಗಿ ನೋಡ್ತಾರೆ. ಇದ್ರೆ ಇಲ್ಲಿ ನಾವು ಕಾಯಬೇಕು ಅನ್ನೋದೇ ಒಂದು ಬೇಜಾರು, ಏಕೆಂದರೆ ಇಲ್ಲಿ ತುಂಬಾ ರಶ್ ಇರುತ್ತೆ. ಟೋಕನ್ ತೊಗೊಂಡಿರಬೇಕು. ಟೋಕನ್ ತೊಗೊಂಡಿಲ್ಲ ಅಂತ ಅನ್ನೋರು ಅವ್ರದ್ದೆಲ್ಲ ಮುಗಿಯೋವರೆಗೂ ಕೂಡ ವೆಯ್ಟ್ ಮಾಡಬೇಕು. ನಾವಿವಾಗ ಹೋಗಿರೋದೇ ಟೈಮು ಒಂದು 11:30, ನೈಟ್ 11:30. ಬಟ್ ಇಲ್ಲಿ 1 ಗಂಟೆವರೆಗೂ ಕೂಡ ನೋಡ್ತಾ ಇರ್ತಾರೆ. ಅವ್ರು ಬರೋದೇ ನೈಟ್ 9 ಗಂಟೆ ಆಗುತ್ತೆ. ಬಟ್ ಅಷ್ಟೇ ಚೆನ್ನಾಗಿ ನೋಡ್ತಾರೆ. ಇವರಿಬ್ಬರಿಗೂ ಅಲ್ಲೇ ಚೆನ್ನಾಗಿ ಸೆಟ್ ಆಗಿರೋದ್ರಿಂದ ನಾವು ಅಲ್ಲಿಗೆ ಕರ್ಕೊಂಡೋಗೋದು. ತೋರಿಸ್ಕೊಂಡು ಮನೆಗೂ ಕೂಡ ಕರ್ಕೊಂಡೋಗ್ತಾಯಿದ್ದೀನಿ. ಅದಾದಮೇಲೆ ಇದು ಫ್ರೈಡೇ ಕಂಟಿನ್ಯೂಷನ್ ವ್ಲಾಗು. ಚರಿಗೆ ಲಾಕಿ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಕಿಶೋರ್ ತೊಗೊಬಂದಿದ್ರು. ಅವಳಿಗೂ ಕ್ರಿಸ್ಮಸ್ ರಜಾ ಇದೆ ಅಂತ ಒಂದು ವಾರ ನಮ್ಮ ಮನೇಲೆ ಇರೋಕ್ಕೆ ಅಂತ ಬಂದಿದ್ಲು. ಅದರಿಂದ ಲಾಕಿ ಪಲ್ಯನ ಮಾಡಿಬಿಟ್ಟು ಅದಕ್ಕೆ ಚಪಾತಿನೇ ಮಾಡಿದ್ದೆ ತಿಂಡಿಗೆ. ನಾವು ಲಾಕಿನ ಈ ಥರನೇ ಮಾಡೋದು, ಬಟ್ ರೆಸಿಪಿನ ಶೂಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಂದರೆ ನಾನು ತಿಳಿಸ್ಕೊಡ್ತೀನಿ ಅಂತೇಳಿ ಒಂದು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದವರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಫಾಲೋ ಮಾಡಿಲ್ಲ ಅನ್ನೋರು ಫಾಲೋ ಮಾಡಿ.